ಧನುಸ್ಸು ರಾಶಿ, ಪ್ರವಾಸದಿಂದ ಆನಂದ ಪಡ್ತೀರಿ. ಯಾವುದೋ ಕ್ಷೇತ್ರಕ್ಕೋ ಅಥವಾ ಇನ್ಯಾವುದೋ ಊರಿಗೋ ಪ್ರಯಾಣವನ್ನು ಬೆಳೆಸ್ತೀರಿ, ಅಥವಾ ಮನಸ್ಸಿಗೆ ಸಮಾಧಾನಕರವಾಗಿ ಆಹ್ಲಾದಕರವಾಗಿ ಇರತಕ್ಕಂತಹ ವಾತಾವರಣವನ್ನು ನೋಡುವುದಕ್ಕೆ ಬೇರೆ ಊರಿಗೆ ಹೋಗ್ತೀರಿ. ಆ ಪ್ರವಾಸ ನಿಮಗೆ ಸಂತೋಷವನ್ನು ಕೊಡುತ್ತೆ. ಸಹೋದರ ವರ್ಗದಿಂದ ಶುಭವಾರ್ತೆ, ಅಣ್ಣ ತಮ್ಮ ಅಕ್ಕ ತಂಗಿಯರು ಯಾವುದೋ ಸಂತೋಷದ ಸುದ್ದಿಯನ್ನು ಹೇಳ್ತಾರೆ. ಅದು ನಿಮಗೆ ವಿಶೇಷವಾಗಿ ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥದ್ದು. ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮಗಿಂತ ದೊಡ್ಡವರು ಯಾರೇ ಬೇಕಾದರೂ ಆಗಿರ್ಬೋದು, ಅವರ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಅದು ಆ ವಾತಾವರಣಕ್ಕೆ, ಆ ಸಂತೋಷಕ್ಕೆ ಒಂದಷ್ಟು ಭಂಗವನ್ನು ತರ್ತಕ್ಕಂಥದ್ದಾಗಬಹುದು. ಆಸ್ತಿಯ ವಿಚಾರದಲ್ಲಿ ಸಮಸ್ಯೆ ಮಾತ್ರ ಬಗೆಹರಿಯುವುದಿಲ್ಲ. ಅದು ಮನೆಗೆ ಸಂಬಂಧಪಟ್ಟಂತಹ ಆಸ್ತಿ ಆಗಿದ್ದರೆ, ಪೂರ್ವಾರ್ಜಿತವೋ ಪಿತ್ರಾರ್ಜಿತವೋ ಆಗಿದ್ರಂತೂ ಆ ಆಸ್ತಿಯ ಸಮಸ್ಯೆ ನಿಮಗೆ ಬಹಳ ದೊಡ್ಡದಾಗಿ ಪ್ರಭಾವವನ್ನು ಬೀರುತ್ತೆ. ಮನೋರೋಗದಿಂದ ಹೊರಬರಬೇಕು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ರೋಗ, ಅಂದರೆ ನನಗೇನೋ ಆಗಿಬಿಡುತ್ತೆ, ನಾನು ಯಾವುದನ್ನೂ ಕೂಡ ಸಾಧನೆ ಮಾಡೋದಕ್ಕಾಗೋದಿಲ್ಲ, ನನ್ನಿಂದ ಏನೂ ಆಗೋದಿಲ್ಲ ಅನ್ನುವಂತಹ ಮಾನಸಿಕ ರೋಗ ಏನಿದೆ, ಮನೋರೋಗ ಏನಿದೆ, ಅದರಿಂದ ಹೊರಬಂದು ಹೊರತು ಯಾವ ಕೆಲಸಗಳು ಆಗದೇ ಇರತಕ್ಕಂಥದ್ದು. ಮಕ್ಕಳಿಗೆ ಅನುಕೂಲವನ್ನು ಮಾಡ್ತೀರಿ. ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಅನುಕೂಲತೆಯನ್ನು ಮಾಡಿಕೊಡ್ತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ. ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಜಗಳ ಆಗಬಹುದು, ಅಥವಾ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ರೋ ಅಲ್ಲಿ ಗೊಂದಲವಾಗ್ಬೋದು. ಸರಿಯಾದಂತಹ ಓದು ಬರಹಕ್ಕೆ ಪೂರಕವಾದಂತಹ ಸಾಮಗ್ರಿಗಳು ಸಿಕ್ಕದಲೇ ತೊಂದರೆಯನ್ನು ಅನುಭವಿಸ್ಬೋದು. ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಂಡು ಓದಲಿಕ್ಕಾಗದಲೇ ಕಷ್ಟವನ್ನು ಅನುಭವಿಸ್ಬೋದು. ಓದಬೇಕಾದಂತಹ ಸಮಯ ಬೇರೆ ಕಡೆ ಗಮನವನ್ನು ಹರಿಸೋದಕ್ಕೆ ಅವಕಾಶ ಮಾಡಿಕೊಳ್ಬೋದು. ಓದಬೇಕಾದಂತಹ ವಾತಾವರಣ ಸರಿಯಾಗಿ ಇಲ್ಲದೇ ಇರಬಹುದು. ತಾಯಿಯವರ ಹಣವನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದಾಗತ್ತೆ. ಯಾವುದೋ ಕೆಟ್ಟ ಕೆಲಸಕ್ಕೋ ಅಥವಾ ಇನ್ಯಾವುದೋ ಅನುಪಯುಕ್ತವಾದಂತಹ ವಸ್ತುವನ್ನು ಖರೀದಿ ಮಾಡಲಿಕ್ಕೋ ಇದೆಲ್ಲ ತೊಂದರೆಗೆ ಕಾರಣವಾಗುತ್ತೆ. ವ್ಯಾವಹಾರಿಕವಾಗಿ ಬೆಳವಣಿಗೆ ಆಗುತ್ತೆ. ವ್ಯವಹಾರದಲ್ಲಿ ಒಂದಷ್ಟು ಅನುಕೂಲತೆಗಳು ಇರುವಂಥದ್ದು. ತಂದೆಯವರಿಗೆ ಆಘಾತವಾಗ್ತಕ್ಕಂತಹ ಸಂದರ್ಭ, ಅದನ್ನು ಜ್ಞಾಪಿಸಿ ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ಸರಿಯಾದಂತಹ ವೈದ್ಯರ ಸಲಹೆಯನ್ನು, ಸೂಚನೆಯನ್ನು, ಚಿಕಿತ್ಸೆಯನ್ನು ಕೊಡಿಸಬೇಕಾದಂಥದ್ದು ನಿಮ್ಮ ಕರ್ತವ್ಯವಾಗಿರುತ್ತೆ. ಮಕ್ಕಳಿಂದ ಉತ್ತಮವಾದಂತಹ ವಾರ್ತೆ ಸಿಕ್ಕತ್ತೆ. ಮಕ್ಕಳ ಒಂದು ಜೀವನ ಸಾಧನೆ ಬಹಳ ಮುಖ್ಯವಾಗಿ ಫಲವನ್ನು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಒಂದಷ್ಟು ಲಾಭ ಸಿಕ್ಕುವಂತಹ ದಿವಸ. ನವಗ್ರಹರನ್ನು ಆರಾಧನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಎಲ್ಲ ಕೆಲಸಗಳಲ್ಲೂ ಮನೆಯಲ್ಲೂ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗ್ತೀರಿ. ನನಗೆಲ್ಲವೂ ಗೊತ್ತು, ಎಲ್ಲ ಕೆಲಸದಲ್ಲಿ ನಾನು ನಿಪುಣ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿದ್ದು ಅದನ್ನು ತೋರ್ಪಡಿಸ್ತೀರಿ. ಅದು ಅಷ್ಟು ಒಳ್ಳೆಯದಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ವ್ಯವಹಾರದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಆದರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಖಂಡಿತವಾಗಿ ಮಾಡಿಕೊಳ್ಬೇಡಿ. ನಿಮಗೆ ಯಾವುದೋ ಒಂದು ಹಂತ, ಒಂದು ಘಟ್ಟವನ್ನು ನೀವು ತಲುಪಿದ್ದೀರಿ, ಅಲ್ಲಿಯ ಆನಂದ ಸುಖಗಳನ್ನು ಅನುಭವಿಸಿ ಅಂತಕ್ಕಂಥದ್ದು. ಮಾತು ಮೃದುವಾಗಿರಲಿ, ಒರಟುತನ ಅಂತಕ್ಕಂಥದ್ದು ಬೇಡ. ಆ ಒರಟುತನದ ಮಾತಿನಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ, ಬೇರೆಯವರೂ ತಿರುಗಿ ಬೀಳ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಸ್ನೇಹಿತರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ಭಿನ್ನಾಭಿಪ್ರಾಯ ಇರುತ್ತೆ. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರ ಮಧ್ಯದಲ್ಲಿ ಏನೋ ಗಲಾಟೆ, ಏನೋ ಅಭಿಪ್ರಾಯ ಭೇದ ಅಥವಾ ವಾಗ್ಯುದ್ಧ ಇದೆಲ್ಲ ನಡೆಯುವಂಥದ್ದಾಗುತ್ತೆ. ಸಾಂಸಾರಿಕವಾಗಿ ತುಂಬ ಹೊಂದಾಣಿಕೆ ಬೇಕು. ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತಾದರೆ, ಸಾಮರಸ್ಯ ಇಲ್ಲ ಅಂತಾದರೆ ನಿಮ್ಮೆಲ್ಲ ಕೆಲಸಗಳಿಗೆ ಕಷ್ಟವಾದೀತು. ಪಿತ್ರಾರ್ಜಿತವಾದಂತಹ ಆಸ್ತಿ ಲಭ್ಯ ಇದೆ, ಅದರ ಸೂಚನೆ ಇದೆ. ಸರಿಯಾದಂತಹ ರೀತಿಯಲ್ಲಿ ಆ ಪ್ರಯತ್ನವನ್ನು ಮಾಡಿ, ನ್ಯಾಯಸಮ್ಮತವಾಗಿ ಕಾನೂನಾತ್ಮಕವಾಗಿ ನಿಮ್ಮ ಪ್ರಯತ್ನಗಳು ಇರಲಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಕೆಲಸದಲ್ಲಿ ಮುಂದಿನ ದಿನಮಾನದಲ್ಲಿ ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ.
ಆದರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ, ಪ್ರಯತ್ನ, ನಿಮ್ಮ ಒಂದು ಸರಿಯಾದ ನಡವಳಿಕೆ, ಮಾತು ಮುಖ್ಯವಾಗುತ್ತೆ ಎನ್ನುವಂಥದ್ದು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಅವಕಾಶಗಳಿದೆ. ಆಸಕ್ತಿ ನಿಮ್ಮದು, ಪ್ರಯತ್ನ ನಿಮ್ಮದು ಆಗಿರಬೇಕು ಅಂತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಮನಸ್ಸನ್ನು ಮಾಡ್ತೀರಿ, ಅದರಲ್ಲಿ ಲಾಭ ಇದೆ. ನಿಮ್ಮ ಬಂಡವಾಳವನ್ನು, ನಿಮ್ಮ ಸಾಮರ್ಥ್ಯವನ್ನು, ಹಣಕಾಸಿನ ಸ್ಥಿತಿಯನ್ನು ಗಮನಿಸಿಕೊಂಡು ಮುಂದಾಗ್ತಕ್ಕಂಥದ್ದು. ಬಂಧುಗಳಿಂದ ಕೆಲವು ಸಮಸ್ಯೆಗಳಾಗತ್ತೆ, ಅದನ್ನು ಧೈರ್ಯವಾಗಿ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮಗೆ ಇದ್ದೇ ಇರುತ್ತೆ. ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಚಿಂತನೆಗಳು ಬೇಡ. ಮನಸ್ಸಿನಲ್ಲಿ ಧೈರ್ಯವಾಗಿದ್ದರೆ, ಧನಾತ್ಮಕವಾಗಿ ಆಲೋಚನೆಗಳಿದ್ದರೆ ನಾವು ಒಂದಷ್ಟು ಕೆಲಸಗಳನ್ನು ಮಾಡಿ ಸೈ ಅನ್ನಿಸ್ಕೊಳ್ಳೋದಕ್ಕೆ ಅವಕಾಶಗಳು ಇರುತ್ತೆ. ಸಾರ್ವಜನಿಕವಾದಂತಹ ಮನ್ನಣೆ ಸಿಕ್ಕುತ್ತೆ, ಸಮಾಜದಲ್ಲಿ ನಿಮಗೆ ಗೌರವ ಸಿಗ್ತಕ್ಕಂಥದ್ದು ಈ ದಿವಸ ಏನೋ ಕಾಣ್ತಾ ಇದೆ. ಆ ಸೂಚನೆ ಅದಕ್ಕೆ ಅನುಕೂಲವಾಗಿದೆ. ಶಿವಾರಾಧನೆಯನ್ನು ಮಾಡಿ, ಈಶ್ವರನ ಆರಾಧನೆ, ಶಿವನ ಅನುಷ್ಠಾನ ನಿಮಗೆ ವಿಶೇಷವಾಗಿ ಫಲವನ್ನು ಕೊಡಲಿ. ಶುಭವಾಗಿ.